ಅಪ್ಪಲು ಹೋಗ್ರೋ ನಾನ್ ಬದಿನ್ ಕಣೋ ಹೋಗ್ರೋ ಮನೆಗೆ ನಾನ್ ಬದಿನ್ ಕಣೋ ಲೇ ಕರ್ಕೊಂಡು ಹೋಗಿ ಅವ್ರನ್ನ ಅಪ್ಪಲು ಕರ್ಕೊಂಡು ಹೋಗ್ಲಿಲ್ಲ ನಾನು ಒಬ್ಬೊಬ್ಬರು ಬಾವಿಗೆ ಹಾಕ್ಬಿಡ್ತೀನಿ ನೋಡು ನಾನು ಅಪ್ಪ ಕರ್ಕೊಂಡು ಹೋಗಿ ಏನ್ ಸಂಸಾರವೋ ಏನ್ ಮಕ್ಕಳು ನಾನು ಮದುವೆ ಆಗಿ 5 ವರ್ಷ ಆಯ್ತು ಒಂದು ಹುಳ ಹುಟ್ಟದ್ ಬೇಡವಾ ನಮ್ಮಪ್ಪ ನಮ್ಮವ್ವ ವಂಶ ಬೆಳಗ್ಲಿ ಅಂತ ಹೇಳಿ ನಾನು ಬೇಡ ಅಂದ್ರು ಇನ್ನೊಂದು ಮದುವೆ ಮಾಡಿಬಿಟ್ರು ಮದುವೆ ಮಾಡಿ ಹೊಸಲು ತುಳಿಯೋದೇ ತಡ ಅವಳಿಗೆ ಆಗ್ತವೆ ಅಂತ ಇವಳಿಗೆ ಆಗ್ತವೆ ಅಂತ ಅವಳಿ ಜವಳಿ ಮೇಲೆ ಶುರು ಆಗ್ಬಿಟ್ಟು ಅವಳಿ ಜವಳಿ ಮೇಲೆ ನನ್ನ ಕರ್ಮ ಅಡುಗೆ ಮನೇಲಿ ಕೆಮ್ಮುದು ದೊಡ್ಡ ಮನೆಗಾಲ ಒಂದು ಮಗು ಆಡ್ತಾ ಇತ್ತು ಅದಕ್ಕೆ ಈ ನಡುವೆ ಕೆಮ್ಮದೇ ಬಿಟ್ಬಿಟ್ಟಿದ್ದೀನಿ ಹಾ ನಮ್ಮ ಬಸವಶಾಸ್ತ್ರಿ ಬರ್ತೀನಿ ಅಂತ ಹೇಳಿದ್ರು ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಶಾಸ್ತ್ರಿಗಳು ಎಲ್ಲಿಗೆ ಹೋಗಿದ್ರು ತಾವು ಗೊತ್ತಾಗ್ಲಿಲ್ಲ ಇಲ್ಲೇ ಯಾರೋ ಕರೆದಿದ್ರು ಉಣ್ಣಗಿಕ್ತೀನಿ ಅಂತ ಅಲ್ಲ ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ ಯಾಕ್ರಿ ಹೋಗಿದ್ರಿ ಅಲ್ಲೇನಿತ್ತು ಕೆಲ್ಸ ನಿಮ್ಮನ್ನ ನೋಡೋಣ ಅಂತ ಹೋಗಿದ್ದೆ ಏನ್ ವಿಚಾರ ನೀವು ಅದೆಲ್ಲ ಕಾಶಿಗೆ ಹೋಗಿದ್ರಂತೆ ಕಾಶಿಗೆ 3 ದಿವಸ ಆಯ್ತು ಅಲ್ಲೇ ಬಂದಿದ್ವು ಮಕ್ಳಿಲ್ಲ ಅಂತ ಹೇಳಿ ಕಾಶಿಗೆ ಹೋಗ್ಯವ್ರೆ ಅಂತ ಹೇಳಿ ನಿಮ್ ಹೆಂಡತಿ ಹೋಗ್ಕಂಡ್ರಿ ನಾನು ಹೋಗ್ತಿದ್ದಂಗೆ ಚಾಪೆ ಹಾಕಿದ್ರು ಆಮೇಲೆ ಕೂರ್ಸಿದ್ರು ಶಾಸ್ತ್ರಿಗಳೇ ಅದಕ್ಕೇನಂದ್ರಿ ನೀವು ನಮಗೆ ಮಕ್ಳಿಲ್ಲ ಶಾಸ್ತ್ರಿಗಳೇ ಪ್ರಯತ್ನ ಎಲ್ಲ ಪಟ್ಟೆ ಇನ್ನೂ ಆಗ್ತಾ ಇಲ್ಲ ಕುತ್ಕಂತಿದ್ದಂಗೆನೆ ಏನಾನ ಪ್ರಯತ್ನ ಮಾಡಿ ಅಂದ್ರು ಅದಕ್ಕೆ ನೀವೇನ್ ಮಾಡಿರಿ ಅಲ್ಲ ನಾನು ಯಂತ್ರ ಮಂತ್ರ ಎಲ್ಲ ಮಾಡ್ತೀನಲ್ಲ ಅದನ್ನ ಏನ ಪ್ರಯತ್ನ ಮಾಡಿ ಅಂದ್ರು ನಾನು ಏನೇನೋ ಮಾಡ್ಬಿಟ್ಟಿರಿ ಅಂತ ಕಡಿದ್ದೆ ಏನಿಲ್ವಾ ಈಗ ಅದನ್ನೆಲ್ಲ ಮಾತಾಡಕ್ಕೆ ಈಗ ಸಮಯ ಇಲ್ಲ ಈಗ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕವಂತೆ ಸೀತಾಮಾದೇವರು ನಮ್ಮಂತ ಬಡಪಾಯಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಅದಕ್ಕೆ ಒಂಟಿ ಬ್ರಾಹ್ಮಣರು ಹೋಗ್ಬಾರ್ದಲ್ವೇ ಅದಕ್ಕೆ ತಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದೆ ನಮಗೂ 1 ವಾರದಿಂದ ಮುಂಚೆನೆ ರಾಮಚಂದ್ರಪ್ಪ ಅವರು ಪಟ್ಟಾಭಿಷೇಕ ಅಂತ ಹೇಳಿದ್ರು ಅದಕ್ಕೆ ನಾವು ಬರ್ಬೋದೇ ಬನ್ನಿ ಹೋಗೋಣ ಬನ್ನಿ ಭಾಗ್ಯ
ಅಭಿಷೇಕವಾದ ಕಾರಣ ಅವರಿಗೆ ಮುಂದಾವ ತೊಂದರೆಯು ಬಾರದಂತೆ ಕಾಪಾಡುವ ಭಾರವು ನಿನ್ನದಾಗಿರುವುದು ತಾಯಿ. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು. ಘನಕರ ಪದವ ಪಟ್ಟಾಭಿಷೇಕವಾದ ಕಾರಣ ನಾನು ಕೊಡುವ ಈ ದಾನವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಶತಮಾನಂ ಭವತಿ ಶತಾಯುಷ್ಯೇ ಆಯುಷ್ಯೇಂದ್ರ ಪ್ರತಿಷ್ಠಿತಃ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟ ಪ್ರಾಪ್ತಿರಸ್ತು. ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಈಗ ನನಗೊದಗಿರುವ ಅಮಂಗಳ ವಾರ್ತೆಯನ್ನು ಇವಳಿಗೆ ಯಾವ ರೀತಿ ತಿಳಿಸಲಿ? ಸೀತಾ, ಜಾನಕಿ, ಸೀತಾ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ
ಮಣಿಯೋ ರಾಮ ನೀಲಮೇಘ ಶ್ಯಾಮ
ಇದೇನಿದು ಸ್ವಾಮಿ? ನಿಮ್ಮ ಪಟ್ಟಾಭಿಷೇಕ ಅರಳಿದ ಕೆಂದಾವರಿಯಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಳೆಗುಂದಿರಲು ಕಾರಣವೇನು ಪ್ರಾಣೇಶ್ವರ? ಲೋಲನೆ ಚಿಂತೆಯ ಮಾಡುವುದೇನಿದು? ಏನಾಯ್ತು ಸ್ವಾಮಿ? ನನಗೆ ತಿಳಿಸಬಾರದೇನು? ಲೋಲನೆ ಚಿಂತೆಯ ಮಾಡುವುದೇನಿದು? ಜಾಲವಾ ಮಾಡದೆ ಜಾಲವಾ ಮಾಡದೆ ಜಾಲವಾನಿ ಮಾಡದೆ ಅದೇನೆಂಬುದನ್ನು ನನ್ನೊಡನೆ ತಿಳಿಸುವಾರ್ದೇನು? ಏನೆಂದು ಹೇಳಲಿ ಸೀತಾ? ದಶರಥ ತಾನೋ
ತಾನೋ ಭರತನಿಗೆ ರಾಜವನ್ನು ಅತಿಶಯದಿಂದಿ ತನುಗೆ ನಿಧಿಸುತ್ತೆ ಜಾನಕಿ ಅತಿಶಯದಿಂದಿ ತನುಗೆ ನಿಧಿಸುತ್ತೆ ಲಾಲಿ ಸರಸೀರು ಗಮತಿಗಳು ತಗಿಯ ನಿನಗೆನ ಏನಾ ಲಾಲಿ ಜಾನಕಿ ಏನೆಂದು ಹೇಳಲಿ ಜನಕನು ಎನ್ನನು ವನಕ್ಕೆ ಬಾಬುದಂದು ಮಮ ಜನಕನು ಎನ್ನನು ವನಕ್ಕೆ ಬಾಬುದಂದು ಎನಗಾಜ್ಞೆಯ ನೀತನು ಕೇಳಿಸುತ್ತ ಜಾನಕಿ ಎನಗಾಜ್ಞೆಯ ನೀತನು ಕೇಳಿಸುತ್ತ ಸರಸೀರು ಗಮತಿಯ ಸಖಿಯ ನಿನಗೆನ ಏನಾ ಲಾಲಿ ಸೀತಾ ಸ್ವಾಮಿ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ಪೂಜ್ಯ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಏನೆಂದರೆ, ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ಪ್ರಾಣೇಶ್ವರ, ತನ್ನ ಮಗ ಭರತನಿಗೆ ಆಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾಳೆ. ರಾಮಚಂದ್ರ ಸೀತಾ, ಸ್ವಾಮಿ, ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆನು. ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯವರ ಮನೆಯಲ್ಲಾದರೂ ಇರು. ಜಾನಕಿ, ಸ್ವಾಮಿ, 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಪ್ರಾಣೇಶ್ವರ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಲ್ಲದೆ ನಾವು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಏನಾದರೂ ಆಗಲಿ ಸ್ವಾಮಿ, ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ, ನನ್ನನ್ನು ಕರೆದುಕೊಂಡು ಹೋಗಿ. ಸೀತಾ, ಸ್ವಾಮಿ, ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡಲಾರೆನು ಸೀತಾ, ನೋಡಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಕ್ಷಣ ಕಾಲವು ಜೀವಿಸಲಾರೆನು ಪ್ರಾಣೇಶ್ವರ, ನಾನು ಜೀವಿಸಲಾರೆನು. ಅಲ್ಲದೆ ಸ್ವಾಮಿ ಪ್ರಾಣೇಶ್ವರ, ಸೀತಾ, ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಅಲ್ಲದೆ ಸ್ವಾಮಿ ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ನೆರೆಯೇ
ಉಳಿದಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು ಸ್ವಾಮಿ. ನಿಮ್ಮನ್ನಗಲೇ ನಾನು ಕ್ಷಣಕಾಲವು ಜೀವಿಸಲಾರೆನು ಸ್ವಾಮಿ. ಒಂದು ವೇಳೆ ನೀವು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾನು ಪ್ರಾಣ ತ್ಯಾಗ ಮಾಡುವೆ. ಇವಳ ಮನದ ಇಂಗಿತವನ್ನು ಅರಿತಂತಾಯಿತು. ಇವಳು ನನ್ನನ್ನು ಹಿಂಬಾಲಿಸದೆ ಬಿಡತಕ್ಕವಳಲ್ಲ. ಜಾನಕಿ, ಸ್ವಾಮಿ, ನಡಿ, ವಿಧೀಚ್ಛೆ ಇದ್ದಂತಾಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅಗ್ರಜ ನಮಸ್ಕರಿಸುವನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲಿ ಎಲ್ಲರೂ ಸಂತೋಷಭರಿತರಾಗಿರುವಾಗ ನೀವು ಖಿನ್ನಮನಸ್ಕರಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಲಕ್ಷ್ಮಣ, ಈ ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿರುವೆನು. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಪೂಜ್ಯ ಜನಕನು ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ನಾನು ಕೇಳಿದ್ದೆನು. ಅವುಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಗ್ರಜ? ಏನೆಂದರೆ, ಮೊದಲನೇ ವರಕ್ಕೆ ಇದೀಗ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಗ್ರಜ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ, ಇನ್ನು 2ನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ನೀನು ಅರಣ್ಯವಾಸಕ್ಕೆ ಹೋಗಲಾಕೂಡದು ಅಗ್ರಜ. ಸಹೋದರ, ಮನವಿಲ್ಲದ ಹೀನ ಕೈಕೆಯ, ಮನವಿಲ್ಲದ ಹೀನ ಕೈಕೆಯ ಅಣ್ಣ. ಸಹೋದರ, ಶಾಂತನಾಗು. ಮನವಿಲ್ಲದ ಹೀನ ಕೈಕೆಯ ಜನತನವನು ಏನಬೇದೆ ಅಣ್ಣ ನೀನು ನಿನ್ನ ಮಾತನು. ಏನಬೇದೆ ಅಣ್ಣ ನೀನು ನಿನ್ನ ಮಾತನು. ಸುಂದರಿ ಕೈಕೆಯನ್ನು ತಾನು ತಿಳಿಯುತ್ತ ಅಣ್ಣ. ಸಹೋದರ, ಶಾಂತನಾಗು. ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತ ತನ್ನ ಬೇಡ ನಿಂದ ವಚನವ ಅಣ್ಣ. ಸಹೋದರ, ಶಾಂತನಾಗು. ತಂದೆ ಬೇಡ ನಿಂದ ವಚನವ, ತಂದೆ ಬೇಡ ನಿಂದ ವಚನವ ಆನಂದವ ಸದಾ ಏನ ಬೇದೆ ಅಣ್ಣ ನೀನು ನಿನ್ನ ಮಾತನು, ನಿನ್ನ ಮಾತನು, ನಿನ್ನ ಮಾತನು. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾ ಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು ಅಣ್ಣ. ಸಹೋದರ, ಆ ಕ್ರೂರ ಪಿಶಾಚಿ ನಿನ್ನು ತೃಪ್ತಿಪಡಿಸಲು ನಿನಗೆ ಒಳೆದು ಬಂದಿರುವ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗು. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸಾತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷೆಗೆ ಅರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಂ ದಂಡಂ ಎಂಬ ಆರ್ಯೋಕ್ತಿಯಂತೆ ನೀನೀಗ ತಂದೆಯಾಜ್ಞೆ ತಿರಸ್ಕರಿಸಲೇಬೇಕು. ಅಣ್ಣ, ಸಹೋದರ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗ ಭರತನ ಮೇಲೆ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯ ನಾಳಿಗೆಯನ್ನು ಸಹೋದರ, ಶಾಂತನಾಗು, ಶಾಂತನಾಗು.
ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆಯೇ ನಾನು ಈ ದಿವಸವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆನು. ನೀನು ಇಲ್ಲಿಯೇ ಇದ್ದು ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ. ನಾನು ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ಸಹೋದರ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾರು? ಅಣ್ಣ, ಅಣ್ಣ. ಸಹೋದರ, ಸರಿಯೇ ನಾಡ ತೊರೆವುದು ದೊರೆಯೇ, ಸರಿಯೇ ನಾಡ ತೊರೆವುದು ದೊರೆಯೇ, ಹಗಲಿರುಳು ಪರಿತಪಿಪ ಪುರ ಜನರ ತೊರೆವುದು ಸರಿಯೇ. ಅಣ್ಣ, ಸಹೋದರ, ಅಣ್ಣ. ಶಾಂತನಾಗು. ಕರು ಮರೆತು ಬಾಳಿದರು ತಾಯಿ ತೊರೆವಳೆ ಸಣ್ಣ ಕರುವ, ಮರೆತು ಬಾಳಿದರು ಮರೆವರೆ ಪುರ ಜನರು. ಅಣ್ಣ, ಅಣ್ಣ. ಸಹೋದರ, ಶಾಂತನಾಗು. ಕವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ಸದನ ನಿಂತಾಯ್ತೆ ಈ ಅಯೋಧ್ಯೆಯ ಕಥನ. ಸಹೋದರ, ಮಾತಾಪಿತೃಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾಮಾತೆಯವರಿರುವಾಗ ನಾನಿದ್ದು ಫಲವೇನು? ನಾನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳ. ಸಹೋದರ, ಶಾಂತನ, ಶಾಂತನ. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನ ಹಿಂದೆ ಹೊರಟಿರುವಳು, ನೀನೂ ಸಹ ಹಠ ಸಾಧಿಸಿ ಬರುತ್ತಿರುವೆ. ನಡೆಯಿರಿ, ವಿಧೀಚ್ಛೆ ಇದ್ದಂತಾಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೋಗೋಣ. ಹಾಗೇ ಆಗಲಿ ಅಣ್ಣ. ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಸಾಧ್ಯವಿಲ್ಲ. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಅಯ್ಯೋ ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಎಲ್ಲಿ ಆ ರಾಮನಲ್ಲಿ ಇನ್ನು ಬಾರಲೇ ಇಲ್ಲವಲ್ಲ? ಜನಕ, ರಾಮಚಂದ್ರ, ಜನಕ, ವನವಾಸಕ್ಕೆ ಹೊರಡಲು ನಮಗಿನ್ನ ಅನುಜ್ಞೆಯನ್ನು ಕೊಡಿ. ಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ ರಾಮಚಂದ್ರ. ಇನ್ನು ಮುಂದೆ ನಿನ್ನನ್ನು ಅಗಲಿ ಒಂದು ಕ್ಷಣವೂ ಬದುಕಲಾರೆ ರಾಮಚಂದ್ರ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ?
ಕೈಕ, ಈಗಲೂ ಕಾಲ ಮಿಂಚಿಲ್ಲ. ನೋಡು ಕೈಕ, ನೋಡು, ನನ್ನ ಮುದ್ದು ಸುಕುಮಾರನಾದ ರಾಮಚಂದ್ರನ ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತ್ತು? ಬೇಡ ಕೈಕ, ಬೇಡ, ಇದೋ ನಿನಗೆ ಕೈ ಮುಗಿದು ಬೇಡ. ಜನಕ ಸಮಾಧಾನ ರಾಮ, ಜನಕ, ಇದೇನಿದು? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಲ್ಲವೇ? ಜನಕ, 14 ವರ್ಷಗಳನ್ನು 14 ದಿನಗಳಂತೆಯೇ ಕಳೆದು ಬರುತ್ತೇವೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಏನು ತಾಯಿ, ಏನು ತಾಯಿ, ನೀನು ಹೊರಟ್ರಿ ಏನಮ್ಮ? ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವಳು. ಸಹಧರ್ಮಿಣಿ ಮತ್ತೊಬ್ಬಳು ಪತಿಯ ಪ್ರಾಣಾವಧಿಗೆ ಸಿದ್ಧಳಾಗಿರುವಳು. ಗ್ರಹಚಾರಿಣಿ ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಕಂದ, ಕುಮಾರ, ನೀನು ಹೊರಡ್ರಿ ಏನಪ್ಪ? ಒಬ್ಬೊಬ್ಬರಾಗಿ ದೊರೆದಿರೋ ಮಕ್ಕಳಿರೋ. ಲಕ್ಷ್ಮಣ, ಜನಕ, ನನ್ನದೊಂದು ಮಾತು. ಇನ್ನು ಮುಂದೆ ರಾಮಚಂದ್ರನನ್ನೇ ದಶರಥ ಎಂದು ಭಾವಿಸು. ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರಗಳ ಸೇವೆಗಳನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ನನ್ನ ರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತುಗಳು ಎಲ್ಲವೂ ಹೋಗಲಿ. ಹಾಗೆ ಆಗಲಿ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಅದನ್ನೂ ಕೇಳಿಕೊಂಡೇ ಹೋಗು. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ಈ ರಾಮನ ಹಿಂದೆ ಹೋದ ಮೇಲೆ ಕೆನೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ಭರತನಾಳಬೇಕೆ? ಕೂಡದು. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ನನ್ನ ಮಗ ಭರತನಿಗಾಗಿ ಉಳಿಯಬೇಕು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೋಗುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ನಾರುಮುಡಿಯನ್ನು ಕೊಡುವೆನು, ಅದನ್ನೇ ಧರಿಸಿ ವನವಾಸಕ್ಕೆ ಹೋಗಬೇಕು. ಏನು ನನ್ನ ಕಂದಮ್ಮಗಳು ನಾರುಮುಡಿಯನ್ನುಡಬೇಕೆ? ಜನಕ, ನೋಡಲಾರೆ ಮಕ್ಕಳಿರೋ, ನೋಡಲಾರೆ. ಜನಕ, ಸಮಾಧಾನರಾಗಿ. ವನವಾಸಕ್ಕೆ ಹೊರಟಿರುವ ನಮಗೇತಕ್ಕೆ ಈ ವಸ್ತ್ರಾಭರಣಗಳು? ಅಮ್ಮ, ನಾರುಮುಡಿಯನ್ನೇ ಕೊಡಿ ತಾಯಿ, ಅದನ್ನೇ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇವೆ. ಲಕ್ಷ್ಮಣ, ನೀನು ಸಹ ನಿನ್ನಣ್ಣನ್ನೇ ಹಿಂಬಾಲಿಸುತ್ತಿರುವೆಯಂತೆ. ತೆಗೆದುಕೋ ನಾರುಮುಡಿಯನ್ನು. ಬೇಡ ಕೈಕ, ಬೇಡ. ನನ್ನ ರಾಮಚಂದ್ರನಗಲಿ ನಾನು ಒಂದು ಕ್ಷಣವೂ ಜೀವಿಸಲಾರೆ.
ರಾಜವಂಶದ ಜ್ಯೋತಿಯನ್ನು ಉಳಿಸಿಕೊಡು. ಜನಕ ಸಮಾಧಾನರಾಗಿ ಸಮಾಧಾನರಾಗಿ. ಅಂಧಕಾಡಿಗೆ ಸುತರ ಎಂದುಗಳು ಹಲೆ ಸುತರ. ಸಮಾಧಾನರಾಗಿ. ಅಂಧಕಾಡಿಗೆ ಸುತರ ಎಂದುಗಳು ಹಲೆ ಸುತರ. ಎಂದುಗಳು ಹಲೆ ಸುತರ. ರಾಮಚಂದ್ರ ಜನಕ ಸಮಾಧಾನರಾಗಿ. ಲಕ್ಷ್ಮಣ ಶಾಂತರಾಗಿ. ರಾಮ ಲಕ್ಷ್ಮಣ ಭೂಮಿ ಸೀತೆಯ ರಾಮ ಲಕ್ಷ್ಮಣ ಭೂಮಿ ಸೀತೆಯ ಪ್ರೇಮ ಬಾಳಿದು ಸಮಾಧಾನರಾಗಿ. ಸಮಾಧಾನರಾಗಿ. ಪ್ರೇಮ ಬಳಿದು ಅವಮಾನರೆಯಲಿ ಸುಧರ. ಜನಕ ಸಮಾಧಾನರಾಗಿ. ಲಕ್ಷ್ಮಣ ಜನಕ ಸಂತೈಸಿಕೊಳ್ಳಿ. ಪ್ರೇಮ ಬಳಿದು ಜನಕ ಸಮಾಧಾನರಾಗಿ. ಸಮಾಧಾನರಾಗಿ.
ಬರುವೆಯೋ ಕರುಣಾ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ತಂದೆಯೇ ತಂದೆಯೇ ನಿಮ್ಮಯ ಸುಂದರ ಕರ್ಣವ ಜನಕ ಸಮಾಧಾನವಾಗಿ ತಂದೆಯೇ ನಿಮ್ಮಯ ಸುಂದರ ಕರ್ಣವ ಎಂದಿಗೆ ಕಾಣೆವೋ ಎಂದಿಗೆ ಕಾಣೆವೋ ಕರುಣಾ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಹೋದನು ರಾಮಚಂದ್ರ ಹೋದನು ಹೋದನು ರಾಮ ಲಕ್ಷ್ಮಣ ಹೊರಟೇ ಹೋದನು ಹೊರಟೇ ಹೋದನು ಕೈಕ ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವಿ ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ ಪಡೆದ ತಾಯಿಗಿಂತಲೂ ಹೆಚ್ಚಾಗಿ ಎಡಬಿಡದ ಸಾಗಿ ಸಲುಹಿದ ನೀನು ನಿಷ್ಕರಣೆಯಿಂದ ಅಡವಿಗೆಟ್ಟುತ್ತಿವೆಯಾ? ಇಷ್ಟು ಕೇಳಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದಲೂ ದೂರ ಆಯಿತೆ. ಕೈಕ ನಾರಿಯಾದವಳಿಗೆ ಈ ಹಠಮಾರಿದ್ದನ ಒಳ್ಳೆದಲ್ಲ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಈ ಲೋಕವೇ ನಗುವುದು, ಈ ಲೋಕವೇ ನಗುವುದು. ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ನಗುವುದು ಈ
ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ ರಾಮ ವಂದೇ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಓದಿನ ಬಿಡಿದರು ಎಂಬಾಗದೆ ಹೋದಂತೆ ಓದಿನ ಬಿಡಿದರು ಎಂಬಾಗದೆ ಹೋದಂತೆ ಕೈಗೆಯ ಪ್ರೀತಿ ನಿನಗೆ ವಿಷವನ್ನುಣಿಸಿದಂತೆ ಕೈಗೆಯ ಪ್ರೀತಿ ನಿನಗೆ ವಿಷವನ್ನುಣಿಸಿದಂತೆ ಓಡಿ ನಗುವುದು ಈ ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ನಿನ್ನನ್ನಲ್ಲ ಕೈಕ ನಿನ್ನನ್ನಲ್ಲ ಮತ್ತಿನ್ನಾರನ್ನು ಹೇ ಪಾಪಿ ದಶರಥ ಹೇ ಪಾಪಿ ದಶರಥ ಎನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಏಕ ನಿನ್ನನ್ನಲ್ಲ ನಿನ್ನನ್ನಲ್ಲ ಸೂರ್ಯ ಚಂದ್ರನ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ ಕೈಕ ಕೈಕ ಈಗಲೂ ಕಾಲ ಮಿಂಚಿಲ್ಲ ಸೋತು ಮುಡಿಯುತ್ತಿದ್ದೇನೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ ಆದರೆ ನನ್ನ ರಾಮನನ್ನು ವನವಾಸವನ್ನು ತಪ್ಪಿಸು ಏಕೆಂದರೆ ಪಟ್ಟ ಪಿತಾಂಬರ ಉಂಟು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನನ್ನ ಮುದ್ದು ರಾಮನನ್ನು ನಾರು ಮುಡಿ ವೇಷದಲ್ಲಿ ನನ್ನಿಂದ ನೋಡಲು ಸಾಧ್ಯವಿಲ್ಲ ಕೈಕ ಸಾಧ್ಯವಿಲ್ಲ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ಕ್ಷಣ ಮಾತ್ರವೂ ಈ ಧರೆಯಲ್ಲಿ ಉಳಿಯುವುದಿಲ್ಲ. ಇದು ನನ್ನ ಮಾತು ಕೈಕ. ಅಯ್ಯೋ ಪ್ರಾಣೇಶ್ವರ, ನಿಮ್ಮ ಸ್ಥಿತಿಯನ್ನು ನೋಡಿ ನಾನು ನಗಲೇ ಅಥವಾ ಅಳಲೆ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ನಿಮ್ಮ ರಥದ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಅರೆಗಳಿಗೆಯೂ ನನ್ನನ್ನು ಬಿಟ್ಟಿರಲಾರದಂತಹ ಮೋಹವೇ? ಅಥವಾ ನಿಮ್ಮ ರಥದ ಸಾರಥಿಯಾಗುವಂತಹ ವೀರರು ಧೀರರು ನಿಮ್ಮ ಬಳಿ ಯಾರೂ ಇಲ್ಲವೆಂದು ನನ್ನನ್ನು ಕರೆದುಕೊಂಡು ಹೋದಿರಿ? ಅಂದು ನನ್ನಿಂದ ಸಹಾಯವನ್ನು ಪಡೆದು ನನಗೆ 2 ವರಗಳನ್ನು ನೀಡಿ ಈಗ ಆ ವರಗಳನ್ನು ನಡೆಸಿಕೊಡಲಾರದಂತಹ ಮಹಾವೀರರು ತಾವೆಂದು ನಾನು ತಿಳಿದಿರಲಿಲ್ಲ. ಪ್ರಾಣೇಶ್ವರ, ಚಂದ್ರನಲ್ಲಿಯೂ ಕಳಂಕವೆಂಬ ಕಪ್ಪು ಚಿಹ್ನೆ ಇದೆ, ಅದರಂತೆಯೇ ನೀವು ಕೂಡ ಎಂದು ಭಾವಿಸಿ ಬಿಡುವೆನು.
ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ಪುರದ ಜನರಾಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಲ್ದು ನೋಡಲಿ ಹೇವೋ ಎಂದು ಪುರದ ಜನರಾಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಲ್ದು ನೋಡಲಿ ಹೇವೋ ಎಂದು ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಂಡು ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತಾ ರಾಮನ ಪಾದಕ್ಕೆರಗಿದರು. ರಾಮನು ಮೆಲ್ಲನೆ ಅವರನ್ನು ಮೇಲೆತ್ತಿ ಪುರಜನರೇ ಶಾಂತರಾಗಿರಿ, ಪಿತೃವಾಕ್ಯವನ್ನು ಪಾಲಿಸುವುದು ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ಮತ್ತೆ ಮತ್ತೆ ನಿಮ್ಮನ್ನು ಸೇರುವೆವು ಎಂದು ಅಭಯವನ್ನಿತ್ತನು. ನಂತರ ಪತ್ನಿಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ ವಿಧಿ ರಾಮ, ರಾಮಚಂದ್ರ, ರಾಮ, ಮಗು, ಕಂದ, ಕುಮಾರ.
ದನಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ ತೋರೆದಾನೆ ಸಂದೇಯ ಮಾರಿತಾನೆ ಕಂದ ಲಕ್ಷ್ಮಣ ಭರತ ಶತ್ರುಘ್ನ ರಾಮ ರಾಮ ಎಂಬ ಆತಿಗೆ ಮರುಳಾಗಿ ರಾಮ 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 ಎಂಬ ಮಾಮಧರಣೆಯಿಂದ ರಾಮ ಹೇ ರಾಘವ ಹೇ ರಾಘವ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೇವೋ ಗಂಧ ಕಣ್ಣೀರ ಸುರಿಸುತ್ತ ಕೊರಗಿದೇನೋ ಗಂಧ ತೋರೆದಾನೆ ಸಂದೇಯ ಮಾರಿತಾನೆ ಅಯೋಧ್ಯಯ ತೋರೆದಾನೆ ಸಂದೇಯ ಮಾರಿತಾನೆ ಅಯೋಧ್ಯಯ ರಾಮನು ತೋರಿದಾನೆ ರಾಮನು ತೋರಿದಾನೆ ಬರಿದಾಯಿದೆ ಹಾರಮನೆ ಬರಿದಾಯಿದೆ ಹಾರಮನೆ ಬರಿದಾಯಿದೆ ನನ್ನ ಎನ್ನ ಹಾರಮನೆ ಕೈಕಾ ದೇವಿ ಹೇಗೆ ಸುಮ್ಮನೆ ನಿಂತಿರುವೆ? ಹಾಕು ಹಾಕು ಕೇಕೆ, ಆನಂದದ ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ
ಶಿವನು ಶಿಶುವಾಗಿ ಆಡುತ್ತೀವನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಮಹಾಗರತಿ ಪಾರ್ವತಿಯ ಶಾಪದಿಂದ ನೀನಿಂದ ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನ ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಹಿಂದೆ ನಿನಗೆ ಶ್ರವಣ ಮಹರ್ಷಿಗಳು ಶಾಪವಿತ್ತಿದ್ದರು. ಅದು ಈ ದಿನ ಒದಗಿರುವುದು. ಹೌದು. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದೊಡಗರಲ್ಲಿ ಓರ್ವ ಋಷಿಕುಮಾರನ್ನು ಕೊಂದು ಪಡೆದ ಪ್ರಾರಂಭದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಇಂದು ನನಗೆ ಶ್ರವಣ ಮಹರ್ಷಿಗಳು ಶಾಪವಿಟ್ಟಿದ್ದರು. ಅದು ಇಂದು ಬಂದು ಒದಗಿರುವುದು. ರಾಮಚಂದ್ರ, ನೋಡಲ್ಲಿ ನನ್ನ ಮುದ್ದು ಕಂದನು ಲೋಕಾಭಿರಾಮ ಸುಗುಣಾಭಿರಾಮಚಂದ್ರನು ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವುದು. ಪಕ್ಕದಲ್ಲಿಯೇ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಕುಮಾರ, ಮಗು ರಾಮಚಂದ್ರ, ಈ ಪಾಪಿಯಾದ ತಂದೆಯನ್ನು ಮನ್ನಿಸಿಬಿಡು. ಹೇ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಹೇ ರಾಮ ರಾಮಚಂದ್ರ. ಕೊನೆಗೂ ರಾಮನು ಅರಣ್ಯವಾಸಕ್ಕೆ ಹೊರಟು ಹೋದನು. ಇನ್ನು ನನ್ನ ಮಗನಾದ ಭರತನನ್ನು ಕರೆಸಿ ರಾಜ್ಯಪಟ್ಟವನ್ನು ಕಟ್ಟಬೇಕು. ಪ್ರಾಣೇಶ್ವರ, ಇದೇನು ಆಯಾಸಗೊಂಡು ಮಲಗಿರುವರೇನು? ರಾಮನು ಅರಣ್ಯವಾಸಕ್ಕೆ ಹೊರಟು ಹೋದನು. ಇನ್ನು ನಮ್ಮ ಮಗನಾದ ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ಮಾಡೋಣ. ಹೇಳಿ ಸ್ವಾಮಿ. ಪ್ರಾಣೇಶ್ವರ,